ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸವಿತಾ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಬಂದು ಹೀರೆಕಾಯಿ ಗೊಜ್ಜು. ಅದಕ್ಕೆ ಬೇಕಾಗಿರುವಂಥದ್ದು 2 ಟೊಮೊಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ. ಮತ್ತು ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಂದು ಬಾಣಲಿನ ಬಿಸಿ ಮಾಡೋಕ್ಕಿಡಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅದಕ್ಕಾದ ನಂತರ 2 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು 2 to 3 ಸೆಕೆಂಡ್ ಮಾಡಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆದಷ್ಟು ಆರೋಗ್ಯವಾಗಿರುವಂತಹ ಆಯಿಲ್ನ ಬಳಸಿ, ಕೊಬ್ಬರಿ ಎಣ್ಣೆ ಬಳಸಿ. ಏಕೆಂದರೆ ಅದು ಎಲ್ಲ ಇತ್ತೀಚೆಗೆ ಪ್ಯಾಕೆಟ್ ಎಣ್ಣೆಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಎಲ್ಲ ಕೆಮಿಕಲ್ ಆಗಿದೆ. ಫ್ರೈ ಆದ ನಂತರ ಹೀರೆಕಾಯಿನ ಹಾಕಿ ಅದನ್ನು ಒಂದು 2 to 3 ಸೆಕೆಂಡ್ ಅಲ್ಲ, 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಾಡುತ್ತೆ. ಅದಾದ ನಂತರ ಟೊಮೊಟೊನೂ ಹಾಕಿ ಅದನ್ನು ಒಂದು 2 to 3 ಸೆಕೆಂಡ್ಸು ಫ್ರೈ ಮಾಡಿ, ಅದಕ್ಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಇದು ಮಾಡಿ. ಅದಾದ ನಂತರ ಧನಿಯಾ ಪೌಡರ್ ಹಾಕಿ, ಮತ್ತು ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅತಿಯಾಗಿ ಖಾರ ತಿನ್ನೋರು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ ಚೆನ್ನಾಗಿ ಎಲ್ಲನೂ ಹದವಾಗಿ ಮಿಕ್ಸ್ ಮಾಡಿ, ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಂಡು ಸ್ವಲ್ಪನೇ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುದಿಸಿ ಚೆನ್ನಾಗಿ. ಅದು ಕುದ್ದಾದ ನಂತರ ತೆಗೆದು ನೋಡಿ, ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿ ಬೆಂದಿದೆಯಾ ಇಲ್ವಾ ಹೀರೆಕಾಯಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಮತ್ತೆ ನಿಮ್ಗೇನಾದರೂ ರುಚಿ ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ಮತ್ತೆ ನಿಮ್ಗೇನಾದರೂ ಬೇಕು ಅಂದರೆ ಸಾಲ್ಟ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಗೊಜ್ಜು ರೆಡಿ ಆಗುತ್ತೆ. ಈ ಥರ ಆಗುತ್ತೆ ಫೈನಲಿ ನೋಡಿ. ಅದನ್ನು ರೊಟ್ಟಿ, ಚಪಾತಿ, ಅನ್ನ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್ ಬಾಯ್.